ಬಡವರಿಗಾಗಿ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವುದರ ಮೂಲಕ ಬಡವರ ಬಾಳಲಿ ನಂದಾದೀಪವಾದ ಮಾಜಿ ಸಚಿವ ಶ್ರೀಮಂತ ಪಾಟೀಲ. ನನ್ನ 71ನೇ ಜನ್ಮದಿನದ ಅಂಗವಾಗಿ ಸುಮಾರು 25 ವರ್ಷಗಳಿಂದ ಕಾರ್ಖಾನೆ ಹಾಗೂ ಅಭಿಮಾನಿಗಳು ಬಡ ನಿರ್ಗತಿಕರಿಗೆ ಉಚಿತ ಆರೋಗ್ಯ, ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಸಾಮಾಜಿಕ ಬದ್ಧತೆ ಮೆರೆದಿದ್ದಾರೆ ಎಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಹೇಳಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಅಥಣಿ ಶುಗರ್ಸ್ ಆವರಣದಲ್ಲಿ ತಮ್ಮ 71ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ಮಾತನಾಡಿದ ಅವರು, ನನ್ನ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ನೇತ್ರ ತಪಾಸಣೆ, ರಕ್ತದೊತ್ತಡ, ಸಕ್ಕರೆ, ಹೃದಯ ತಪಾಸಣೆ, ಇತರೆ ಕಾಯಿಲೆಯ ಬಗ್ಗೆ ಸಂಪೂರ್ಣವಾಗಿ ಉಚಿತ ತಪಾಸಣೆಯ ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಉಚಿತವಾಗಿ ನೀಡಲಾಗುವುದು. ಜೊತೆಗೆ ರಕ್ತದಾನ ಶಿಬಿರ ಆಯೋಜಿಸುವುದರ ಜೊತೆಗೆ ಇಂತಹ 10 ಹಲವು ಕಾರ್ಯಕ್ರಮಗಳನ್ನು ಬಡವರಿಗೆ ಹೆಚ್ಚಾಗಿ ಆಯೋಜಿಸುವ ಅದರ ಜೊತೆಗೆ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. 71ನೇ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ಆಚರಣೆ ಅಂದ್ರೆ ಈ ನಿಮಿತ್ತ ಐತಿ. ಹುಟ್ಟುಹಬ್ಬ ಇದು ನಮ್ಮ ಕಡೆ ಜನ ಬರಬೇಕು, ಇಲ್ಲಿ ಕೂಡಬೇಕು, ಎಲ್ಲರೂ ಕೂಡಿ ನಾವು ಒಂದು ಕಡೆ ಕೂತು ಮಾತಾಡಬೇಕು, ಎಲ್ಲರೂ ಕೂತು ಒಂದು ಕಡೆ ನಾವು ಊಟ ಮಾಡಬೇಕು. ಅದರ ಜೊತೆಲೇನ ನಮ್ಮಲ್ಲಿ ಭಾಳಷ್ಟು ಜನರಿಗೆ ಈ ಬೇರೆ ಬೇರೆ ಏನು ಒಂದು ಕಣ್ಣು ಇರಲಿ ಅಥವಾ ಬೇರೆ ಬೇರೆ ಏನು ರೋಗಗಳದವು, ಅವ್ರಿಗೆ ಅಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅದು ತೋರಿಸಿ ಅದಕ್ಕೆ ಉಪಚಾರ ಮಾಡೋದು ಶಕ್ಯ ಇರಂಗಿಲ್ಲ. ಇದು ಮೇನ್ ನಮ್ಮ ಉದ್ದೇಶ ಅಂದ್ರೆ ನಮ್ಮ ಅಥಣಿ ಕಾಗವಾಡದಲ್ಲಿ ಇಂಥ ಏನು ಜನ ಅದಾರು ಅವ್ರಿಗೆ ಒಂದು ಹೆಲ್ತ್ ಕ್ಯಾಂಪ್ ದೊಡ್ಡ ಪ್ರಮಾಣದಲ್ಲಿ ಇಟ್ಟು ಇವತ್ತು ನೋಡ್ರಿ ಸುಮಾರು 1,000ಕ್ಕಿಂತ ಹೆಚ್ಚು ಬರೀ ಕಣ್ಣಿನ ಪೇಷಂಟ್ ಬಂದಾರ. 1,000ಕ್ಕಿಂತ ಹೆಚ್ಚು. ಮತ್ತು ಈ ವರ್ಷ ನಾವು ಬರೀ ಕಣ್ಣಷ್ಟಲ್ಲ, ಉಳ್ಕಿದ್ದು ಬೇರೆ ECG ತೆಗೆದು ಹಾರ್ಟ್ ಏನು ಪ್ರಾಬ್ಲಮ್ ಇದ್ರೆ ಅದು ಚೆಕ್ ಮಾಡೋದು, ಡೆಂಟಿಸ್ಟ್ ಕರೆಸಿದ್ದೀವಿ, ಕಣ್ಣಿಂದದು ಇವೆಲ್ಲ ಬೇರೆ ಬೇರೆ ಎಲ್ಲರಿಗೆ ಕರೆಸಿದ್ದೀವಿ. ಮತ್ತು ಇವರೆಲ್ಲರಿಗೆ ಇವತ್ತು ಚೆಕ್ ಮಾಡಿ ಅವ್ರಿಗೇನು ಉಪಚಾರ ಮಾಡಬೇಕಾಗಿತ್ತು, ನಾವು ಟ್ರೀಟ್ಮೆಂಟ್ ಕೊಡಬೇಕಾಗೈತಿ. ಆ ಟ್ರೀಟ್ಮೆಂಟ್ ಕೂಡ ನಾವು ಅಗದಿ ಫ್ರೀಯಾಗಿ ಅದು ನಮ್ಮ ಕಡೆಯಿಂದ ಏನು ದುಡ್ಡು ಹಾಕಬೇಕು ನಾವೆಲ್ಲ ಹಾಕ್ತೀವಿ. ಅವ್ರಿಗೆ ವ್ಯವಸ್ಥಿತವಾಗಿ ಅದ್ರ ಟ್ರೀಟ್ಮೆಂಟ್ ಕೊಟ್ಟು ಕಣ್ಣಿಂದ ಆಪ್ರೇಷನ್ ಮಾಡಿ ಅವ್ರಿಗೇನು ಅದು ಚಸ್ಮಾ ಕೊಡೋದಿರಲಿ ಏನೂ ಇರಲಿ ಅದೆಲ್ಲ ಮಾಡಿದ್ರೆ ಇದು ಒಂದು ಜನಸೇವೆ ಮಾಡೋದು ಸಾಧನ ತಿಳಿ ಈಗ ನಾವು ಹುಟ್ಟುಹಬ್ಬ ಆಚರಿಸ್ತೀವಿ. ಬೇರೆದು ನಮ್ಮದು ಅದು ಉದ್ದೇಶ ಥರ. ಕೆಎಂಎಫ್ ಮಾಜಿ ನಿರ್ದೇಶಕ ಅಪ್ಪ ಸಾಹೇಬ್ ಅವತಾಡಿ ಮಾತನಾಡಿ, ಸೇವಾ ಮನೋಭಾವವುಳ್ಳ ಮಾಜಿ ಸಚಿವ ಶ್ರೀಮಂತ ಪಾಟೀಲರು ರಾಜಕೀಯಕ್ಕೆ ಬರುವ ಮೊದಲಿನಿಂದಲೂ ಕಡು ಬಡವರ ಹಿತೈಷಿಯಾಗಿ ಬಡವರ ಬಂಧುವಾಗಿದ್ದಾರೆ. ಉದ್ಯಮಿಯಾಗಿ, ಪ್ರಾಮಾಣಿಕ ರಾಜಕಾರಣಿಯಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಜನಸಾಮಾನ್ಯರ ಕಡುಬಡವರ ಹೃದಯದಲ್ಲಿದ್ದಾರೆ ಎಂದರು. ಕಾಗವಾಡ ಮತಕ್ಷೇತ್ರದ ಶಾಸಕರಾಗಿ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಇವರು ಹಿಂದುಳಿದ ಕಾಗವಾಡ ಕ್ಷೇತ್ರದಲ್ಲಿ ಕುಡಿಯುವ ನೀರು, ನೀರಾವರಿ, ಗ್ರಾಮೀಣ ಭಾಗದಲ್ಲಿ ರಸ್ತೆ, ರಾಜ್ಯ ಹೆದ್ದಾರಿ, ಅಂತರ್ಜಲ ಸಂರಕ್ಷಣೆಗಾಗಿ ಬಾಂದರ ನಿರ್ಮಾಣ ಸೇರಿದಂತೆ ಅನೇಕ ಜನಪರ ಅಭಿವೃದ್ಧಿಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಅಭಿವೃದ್ಧಿಯ ಹರಿಕಾರರಾಗಿ ಹೊರಹೊಮ್ಮಿದ್ದಾರೆ ಎಂದರು. 71ನೆಯ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಮಾಜಿ ಸಚಿವರು ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಅವರು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಕೆಂಪಾಡ್ ಶುಗರ್ಸ್ ಫ್ಯಾಕ್ಟ್ರಿಯಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವಂಥ ಒಬ್ಬ ಧೀಮಂತ ನಾಯಕ ಶ್ರೀಮಂತ ಬಾಳಾಸಾಹೇಬ್ ಪಾಟೀಲ್ ಅವರು ಇವತ್ತು ನನಗನ್ನಿಸಿದ ಬಹುಶಃ ರೈತರ ಕಣ್ಮಣಿ. ಇವತ್ತು ಅನೇಕ ಇಲ್ಲಿ ಬ್ಲಡ್ ಡೊನೇಷನ್ ಮತ್ತು ಕಣ್ಣಿನ ಆಪರೇಷನ್, ಅನೇಕ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಎಲ್ಲರೂ ಬಂದು ಇಲ್ಲಿ ಅನೇಕ ಕಾಯಿಲೆಗಳನ್ನು ಆ ಎಲ್ಲ ಕಾಯಿಲೆಗಳನ್ನು ಗುಣಮುಖವಾಗುವಂಥ ಎಲ್ಲರಿಗೆ ಉಚಿತವಾಗಿ ಕೊಡುವಂಥ ಒಂದು ವ್ಯವಸ್ಥೆ ಈ ಶುಗರ್ ಫ್ಯಾಕ್ಟ್ರಿಯಲ್ಲಿ ಮಾಡಿರ್ತಾರೆ.
ಅವರು ಬಂದು ಇವತ್ತು ಯಾರ್ಯಾರು ಈ ಒಂದು ಉಚಿತ ಸೇವೆಯನ್ನು ಪಡ್ಕೊಂಡಿರ್ತಾರೋ ಆ ಎಲ್ಲ ಸೇವೆಯನ್ನು ಈ ಒಂದು ಕೆಂಪಾಡ ಶುಗರ್ಸ್ ಫೌಂಡೇಶನ್ ವತಿಯಿಂದ ಈ ಒಂದು ಕಾರ್ಯ ಮಾಡಿರ್ತಾರೆ. ಇವತ್ತು ನನಗನಿಸಿದ ಬಹುಶಃ ಅವರು ಮಾಡಿದಂಥ ಕೆಲಸ, ಅವರು ಮಾಡಿದಂಥ ಇದನ್ನು ನೋಡಿದ್ರೆ ಎಷ್ಟೋ ಸಾವಿರಾರು ರೈತರಿಗೆ ಮತ್ತು ಒಂದು ನನಗನಿಸಲು ಬಹುಶಃ ಪಕ್ಷಾತೀತ ಒಂದು ಕಾಗವಾಡ ಇರ್ಬೋದು, ಅಥಣಿ ಇರ್ಬೋದು, ಎಲ್ಲ ಒಂದು ಅತಿ ಭಾಳ ದೊಡ್ಡ ಪ್ರಮಾಣದಿಂದ ಒಂದು ಈ ಒಂದು ಅವರ ಎಲ್ಲರಿಗೆ ಒಂದು ಉಪಯೋಗ ಆಗುವಂಥ ಕೆಲಸ ಸೋಕೆ ಇವತ್ತು ಮಾಡ್ಕೊಂಡು ಬಂದರು. ಅವರ ಹುಟ್ಟುಹಬ್ಬ ಅಭಿಮಾನಕ್ಕೆ ಮತ್ತು ಇದಕ್ಕೆ ಎಷ್ಟೋ ಧನ್ಯವಾದಗಳು ಹೇಳಿದರೆ ಸಾಕ ಇಡೀ ನನಗನಿಸಿದ ಬಹುಶಃ ಎಲ್ಲರೂ ಇವತ್ತು ಅವರಿಗೆ ಒಂದು ಇಷ್ಟು ದೊಡ್ಡ ಪ್ರಮಾಣದಿಂದ ಅವರಿಗೆ ಒಂದು ಈ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳುತ್ತಾ ಒಂದು ಅವರನ್ನು ಒಂದು ಅತಿ ಹೆಚ್ಚಿನ ಎಲ್ಲ ದೇವರ ಅವರಲ್ಲಿ ಅವರ ಕುಟುಂಬಕ್ಕೆ ಅವರಿಗೆ ಹೆಚ್ಚಿನ ಔಷಧ ಕೊಟ್ಟು ಮತ್ತು ಅವರನ್ನು ಹಿಂಗೆ ಇದೊಂದು ದೊಡ್ಡ ಪ್ರಮಾಣ ಈ ಒಂದು ಸಂಸ್ಥೆ ಅವರು ಬೆಳೀಲಿ ಅಂತ ಹೇಳಿ ಇವತ್ತು 20,000ಕ್ಕೂ ಹೆಚ್ಚು ಜನ ಆರೋಗ್ಯ ಮೇಳದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಂಡರು ಮತ್ತು ರಕ್ತದಾನ ಶಿಬಿರದಲ್ಲಿ 1,000ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮತ್ತು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ಸಿಸ್ಮಾ ಅಧ್ಯಕ್ಷ ಯೋಗೇಶ್ ಪಾಟೀಲ, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀನಿವಾಸ್ ಪಾಟೀಲ, ಶಿವನೇರಿ ಶುಗರ್ಸ್ ಅಧ್ಯಕ್ಷ ಸುಶಾಂತ್ ಪಾಟೀಲ, ಅಶೋಕ್ ಖಿಲಾಡಿಗಿ, ಬಾಹು ಸಾಹೇಬ್ ಜಾಧವ್, ನಾನಾ ಸಾಹೇಬ್ ಅವತಾಡಿ, ಸಂದೀಪ್ ಪಾಟೀಲ, ಮಲ್ಲಿಕಾರ್ಜುನ್ ಅಂದಾನಿ, ದಾದಾ ಶಿಂದೆ, ಬೀರಪ್ಪ ಉಘಾರೆ, ಅಭಯ್ ಅಕ್ಕಿವಾಟೆ, ಈಶ್ವರ್ ಕುಂಬಾರೆ, ಡಾಕ್ಟರ್ ರಾಹುಲ ಭೋಸ್ಲೆ, ಬಾವು ಸಾಹೇಬ್ ಜಾಧವ್, ಬಾಳು ಹಜಾರಿ, ಬೀರಪ್ಪ ಹುಗಾರಿ, ದೀಪಕ್ ಸೂರ್ಯವಂಶಿ, ಸಿದ್ದು ಪಾಟೀಲ, ಬಿಜೆಪಿ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಖಾನೆಯ ಅಧಿಕಾರಿಗಳು, ಸಿಬ್ಬಂದಿಗಳು, ಕಾರ್ಮಿಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ.